ಹಲೋ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಬನ್ನಿ ಫ್ರೆಂಡ್ಸ್, ನಮ್ಮ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಮ್ಮ ಬ್ಲಾಗಲ್ಲಿ ಏನು ವಿಶೇಷತೆ ಇದೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ನೋಡ್ರಿ ಫ್ರೆಂಡ್ಸ್, ಇಲ್ಲಿ ಕಾಣ್ತಿದೆ ಅಲ್ಲ, ಈ ಮಾವಿನ ಮರದಲ್ಲಿ ಹಾವು ಇಳಿತು ನೋಡ್ರಿ ಮ್ಯಾಲೆ. ಅದು ಗಿಳಿ ಮರಿದ್ವೋ ಏನೋ, ಮತ್ತು ಗಿಳಿ ಎಲ್ಲ ಚೀರ್ತಾ ಇದ್ವು. ಏನಂತ ಬಂದು ನೋಡಿದರೆ ಮೇಲಿಂದ ಗಿಳಿ ನೋಡ್ರಿ, ಮೇಲೆ ಎಲ್ಲ ಫುಲ್ ಗಿಳಿ ಇದ್ವು. ಹಾಗೆ ಹಾವು ನಾಗರಾವ್ರಿ ಅಪ್ಪ, ಮೊನ್ನೆ ನೋಡಿದ್ವಲ್ಲ ಅದೇ ಹಾವು ಇಲ್ಲೇ ಸುತ್ತಾಡ್ತಾ ಇದೆ ನೋಡ್ರಿ ಫ್ರೆಂಡ್ಸ್. ಇಲ್ಲೇ ಇರೋದು ಅದು. ಇವಾಗ ಆ ಕಡೆಗೆ ಬೇಲೆಲ್ಲ ಹೋತ್ರಿ. ನಾವು ಕೆಳಗೆ ಇಳಿಯೋ ಮುಟನೂ ನಿಂತ್ಕೊಂಡು ನೋಡಿದ್ವಿ. ದೊಡ್ಡ ಕೈತ್ರಿ ಅಪ್ಪ. ಯಾರ ಹೊಡೆದು ಹೋಗಾಸಿದ್ರೆ ಚೆನ್ನಾಗುತ್ತೆ. ನಮ್ಮ ಕಣ್ಣಿಗೆ ಕಾಣಕ್ಕೆ ಕುಂತ್ಬಿಟ್ಟಿದೆ. 2-3 ದಿನ ಆಯ್ತು ನೋಡ್ರಿ ಹಾವಿದೆ ಇಲ್ಲಿ. ಇದು ಗಿಳಿಗೂ ಕಟ್ಟಿದ್ದೇವೆ ನಾವು ಇಲ್ಲಿ. ಹೆದರಿಕೆ ಆ ಗಿಳಿ ಮರಿಗೆ ಪಾಪ ಬಂದುಬಿಟ್ರೆ ಆಮೇಲೆ ಅದಕ್ಕೆ ಎಲ್ಲ ಹಿತ್ತಲಲ್ಲೇ ಓಡಾಡ್ತಾ ಇದೀವಿ ನೋಡ್ರಿ ನಾವು ಕೂಡ. ಮತ್ತೆಲ್ಲಂದ ಆಸೆ ಬಂದುಬಿಟ್ಟಿತ್ತು ಅಂತ ಬೇಳೆ ಸಾರು ಮಾಡ್ತಾ ಇದ್ದೀನಿ ನೋಡ್ರಿ. ಏನಂದರೆ ಬಾಯಿ ಬಸ್ಲೆ ಸೊಪ್ಪಿತ್ರಿ, ಸ್ವಲ್ಪ ಅದನ್ನೇ ಹಾಕಿ ಬಾಯಿ ಬಸ್ಲೆ ಸೊಪ್ಪು ಹಾಕಿ ಬೇಳೆ ಸಾರು ಮಾಡ್ಬೇಕಂತ ಇವತ್ತು. ಚೆನ್ನಾಗ್ತದಲ್ಲ ಬೇಸಿಗೆಗೆ, ಸ್ವಲ್ಪ ತಂಪ್ರಿ ಬಾಯಿ ಬಸ್ಲೆ ಸೊಪ್ಪು. ಅದಕ್ಕೆ ನಮ್ಮ ಮನೆಯವರಿಗೆ ಹೇಳಿ ತರಿಸಿದೆ. ಸ್ವಲ್ಪ ಇತ್ತಂತೆ, ಯಾರ್ದೋ ಹಿಂತಲಲ್ಲಿ ತಂದಿದ್ರು. ಹಾಗೆ ಸ್ವಲ್ಪ ತೊಂಡೆಕಾಯಿ ಇದಾವೆ ನೋಡ್ರಿ, ಹೆಂಗೆ ನೀರಾಗಿದ್ದಾವೆ ನೋಡ್ರಿ. ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಇನ್ನೊಂದು 4 ದಿನ ಹೋದರೆ ಹಣ್ಣಾಗ್ಬಿಡ್ತಾವೆ ನೋಡ್ರಿ ಇವು. ಅದಕ್ಕೆ ಅತ್ಲಾಗ ತೆಗೆದು ಬೇಳೆ ಸಾರು ಮಾಡಿಬಿಡೋಣ. ತರಕಾರಿ ಹಾಳಾಗ್ಬಿಡ್ತೈತ್ರಿ, ಇಲ್ಲ ಅಂದರೆ ಅದಕ್ಕೆ ಸ್ವಲ್ಪ ಬೇಳೆ ಸಾರು ಮಾಡಿಬಿಡ್ತೀನಿ ನೋಡ್ರಿ. ಅಷ್ಟು ಹೆಚ್ಚಿ ನೀರು ಹಾಕಿ ಇಟ್ಟಿದ್ದೀನಿ. ಅತ್ಲಾಗ ಸ್ವಲ್ಪ ತೊಳೆದು ಹಾಕಿಬಿಡ್ತೀನಿ ಇವಾಗ. ಹಾಗೆ ನೋಡ್ರಿ ಫ್ರೆಂಡ್ಸ್, ಇಲ್ಲಿ ಕೇರಿಯಲ್ಲಿ ಒಂದು ಸ್ವಲ್ಪ ಬಿಸಿಲು ಇವಾಗ ಫುಲ್ ಬಿದ್ದುಬಿಟ್ಟಿದೆ. ಕೆಲಸ ಆಗ್ತಿದೆ ಏನೋ. JCB ಸೌಂಡ್ ಇಲ್ಲಿ ಏನು ಸೌಂಡ್ ಬರ್ತಾ ಇದೆಯೋ ಏನೋ. ಇದು ಇಲ್ಲಿ ನೋಡ್ರಿ ಫ್ರೆಂಡ್ಸ್, ಅಲ್ಲಿ ದೂರ ಎಲ್ಲ ಮಣ್ಣು ಕೆಲಸ ಆಗ್ತಿದೆ. JCB ಎಲ್ಲ ಗೊಚ್ಚು ಹೇರಿಸ್ತಾರಲ್ಲ ಗದ್ದೆಗಳಿಗೆ, ಆ ಕೆಲಸ ಆಗ್ತಿದೆ ಏನೋ. ಫುಲ್ ಟ್ಯಾಕ್ಟ್ರಿಗಳೆಲ್ಲ ಕೆಲಸ ಮಾಡ್ತಿದ್ದಾವೆ ಇಲ್ಲಿ. ಇವತ್ತಂತೂ ನೋಡ್ರಿ ಫುಲ್ ಬಿಸಿಲು. 2 ದಿನ ಮತ್ತೆ ಒಂದು ಸ್ವಲ್ಪ ಮಳೆ ಬಂದಂಗೆ ಆಯಿತು. ಹೆಂಗೆ ಬಿಸಿಲು ಬಿದ್ದೈತೆ ನೋಡ್ರಿ, ಕಣ್ಣು ತೆಗೆದು ನೋಡಂಗೆ ಆಗ್ತಾಯಿಲ್ಲ. ಆ ಥರ ಬಿಸಿಲು ಬಿದ್ದೈತೆ ನೋಡ್ರಿ. ಯಾವ ಪಟ್ಟಿ ಬಿದ್ದೈತೆ ನೋಡ್ರಿ ಈ ಬಿಸಿಲು ನೋಡ್ರಿ. ಹಿಂಗೆ ಬಿಸಿಲು ಅಂದರೆ ಅಷ್ಟು ಬಿಸಿಲು. ಏನಪ್ಪ, ಇಲ್ಲಿ ಗಿಡ ಇರೋದಕ್ಕೆ ಸ್ವಲ್ಪ ಗಾಳಿ ಹತ್ತೈತೆ ನೋಡ್ರಿ ನಮಗೆ. ಇಲ್ಲ ಅಂದರೆ ಹಾಗೆ ನಮಗೂ ಬಿಸಿಲು ಶೆಕೆಗೆ ಮನೆಗೆ ಕುಂದ್ರಕ್ಕಾಗಲ್ಲ. ಅದಕ್ಕೆ ಈ ಗಿಡದಲ್ಲಿ ಬಂದುಬಿಡ್ತೀವಿ. ಗಿಡದ ಗಾಳಿ ಚೆನ್ನಾಗಿ ಬರ್ತೈತಲ್ಲ ಫ್ರೆಂಡ್ಸ್. ಇವಾಗ ಕುರಿಗೆ ಒಂದು ಸ್ವಲ್ಪ ಹುಲ್ ಕಟ್ಟಬೇಕು. ಈ ಬಿಸಿಲಾಗ ಹೋಗಿ ಕಟ್ಟಬೇಕಂದ್ರೆ ಆಗಲ್ಲ ನೋಡ್ರಿ ನನಗೆ. ನೋಡ್ರಿ ಕಣ್ಣಿಗೆ ಹೊಡಿತೈತೆ ಒಂಥರ ಬಿಸಿಲು. ಹಾಗೆ ಇವ್ರೇನು ಮಾಡಕ್ಕೆ ಕುಂತಾರೋ ಏನಪ್ಪ. ಪಿಂಕು ಆಂಬಿತಿ ನೋಡ್ರಿ, ಇವರೆಲ್ಲ ಕುಂತಿದ್ದಾರೆ. ಹಾಗೆ ನೋಡ್ರಿ, ಇವನು ಹೀರು ತಾರ ಇದ್ದಾರೆ, ಪಿಂಕು ಇದ್ದಾಳೆ, ಚಾಂದು ಇಲ್ಲ ನೋಡ್ರಿ. ಚಾಂದು ಎಲ್ಲರ ಹೋದ್ನಂದರೆ ಬರ್ತಾನೆ ಇಲ್ಲ ನೋಡ್ರಿ ಅಪ್ಪ. ಎಲ್ಲಿ ಕುಂದಿರ್ತಾನೋ ಏನೋ, ಮಧ್ಯಾಹ್ನವರೆಗೂ ಬರಲ್ಲ. ಈಗ ಮಧ್ಯಾಹ್ನ ಬರ್ತಾನೆ ನೋಡ್ರಿ ಇವಾಗ. ನೋಡ್ರಿ ಫ್ರೆಂಡ್ಸ್, ಇದು ಬೇಳೆ ಸಾರು ಇಟ್ಟಿದ್ನಲ್ಲ, ಇದು ಕುದ್ದು ನೀರೆಲ್ಲ ಹೊರಗಡೆ ಬೀಳ್ತಾ ಇದೆ. ಅದಕ್ಕೆ ನೋಡ್ರಿ ಒಂದು ಟ್ರಿಕ್ ಏನಂದರೆ, 1-2 ಸೀಟಿ ಆದ್ಬಿಟ್ಲೆ ಈ ನೀರೆಲ್ಲ ಹೊರಗಡೆ ಬೀಳ್ತಾ ಇರುತ್ತಲ್ಲ, ಅವಾಗ ಆಫ್ ಮಾಡ್ಬೇಕು ನೋಡ್ರಿ ಕುಕ್ಕರ್. ಆಫ್ ಮಾಡಿದರೆ ಒಂದು 2-3 ನಿಮಿಷ ಆಫ್ ಮಾಡಬೇಕು. ಆಮೇಲೆ ಮತ್ತೆ ಆನ್ ಮಾಡಿದರೆ ಅವಾಗ ನೀರು ಎಲ್ಲ ಹೊರಗಡೆ ಬೀಳಲ್ಲ ನೋಡ್ರಿ. ಇದು ಸೀಟಿ ಹೊಡೆದಾಗ ನೀರು ಹೊರಗಡೆ ಬೀಳುತ್ತಲ್ಲ, ಬೀಳಲ್ಲ ನೋಡ್ರಿ. 1-2 ನಿಮಿಷ ಬಂದ್ ಮಾಡಿ ಮತ್ತೆ ಆನ್ ಮಾಡಿದರೆ ಈ ಥರ ಇದೆ ನೋಡ್ರಿ. ಇದೊಂದು ಟ್ರಿಕ್ಕು ಚೆನ್ನಾಗಿದೆ, ಮಾಡಿರಿ ಫ್ರೆಂಡ್ಸ್ ನೀವು ಕೂಡ. ಚೆನ್ನಾಗಿರುತ್ತೆ ನೋಡ್ರಿ. ನೀರೆಲ್ಲ ಹೊರಗಡೆ ಎಲ್ಲ ಬೀಳ್ತಾ ಇರುತ್ತಲ್ಲ, ಸೀಟಿ ಆದಮೇಲೆ ಬೀಳಲ್ಲ ನೋಡ್ರಿ. ಹಾಗೆ ನೋಡ್ರಿ ಫ್ರೆಂಡ್ಸ್, ಮತ್ತೆ ಹೇಳೋದೇನೆಂದರೆ, ನಾನು 1ನೇ ಭಾಗ 2ನೇ ಭಾಗವಾಗಿ ನಮಗೆ ಕಮೆಂಟ್ಸ್ ಹಾಕಿದವರಿಗೆ ನಾನು ಇವಾಗ ಹಾಕಿದ್ದೀನಿ. ಈಗ 3ನೇ ಭಾಗವಾಗಿ ನಾನು ನೋಡಿ ಇಷ್ಟೊಂದು ಬರೆದಿಟ್ಟಿದ್ದೀನಿ. ಇದರಲ್ಲಿ ಸುಮಾರು ಒಂದು 60 ಹೆಸರಿದ್ದಾವೆ ನೋಡಿ ಫ್ರೆಂಡ್ಸ್. ಈ ಥರ ಬರೆದಿಟ್ಕೊಂಡಿದ್ದೀನಿ. ಇವಾಗ ಏನೋ ಒಂದು ಚಿಕ್ಕ ಖುಷಿ ಅವರಿಗೂ. ನಮ್ಮ ಬ್ಲಾಗ್ ನೋಡಿ ಅವರು ಎಷ್ಟು ಚೆನ್ನಾಗಿ ಕಮೆಂಟ್ಸ್ ಕಳಿಸ್ತಾರೆ. ಹಾಗೆ ನಾವು ಒಂದು ಸ್ವಲ್ಪ ಸಣ್ಣದಾಗಿ ಅವರಿಗೆ ಒಂದು ಖುಷಿ ಕೊಡೋಕ್ಕೆ ಅಷ್ಟೇ ನಾನು ಇಷ್ಟಪಡೋದು. ನಾನು ಅವರ ಒಂದು ಬ್ಲಾಗ್ ಮಾಡಿ ಅವ್ರ ಹೆಸರು ಓದಿದರೆ ಅವರಿಗೆ ಎಷ್ಟು ಖುಷಿ ಆಗುತ್ತೆ ಅಲ್ಲ. ಅದಕ್ಕಾಗಿ ನಾನು ನೋಡ್ರಿ, ಇದು ಒಂದೊಂದೇ ಆಗಿ ಓದೋಕ್ಕೆ ತುಂಬ ಇದು ಫುಲ್ ಲೆಂತಿ ಆಗುತ್ತೆ ಫ್ರೆಂಡ್ಸ್. ಅದಕ್ಕಾಗಿ ನಾನು ಎಲ್ಲ ಸ್ವಲ್ಪ ಆಗಿ ಎಲ್ಲ ಓದ್ಬಿಡ್ತೀನಿ ಫ್ರೆಂಡ್ಸ್. ನೋಡಿ, ಫಸ್ಟಿನಾಗಿ ನೋಡ್ರಿ ಯಾರಿದ್ದಾರೆ ಅಂದರೆ ಸಫಾನ್ ಅವರು ತುಂಬ ದಿನದಿಂದನೇ ಇದ್ದಾರೆ. ಅಂದರೆ ನಾನು ಬ್ಲಾಗ್ ಮಾಡಿದಾಗಿಂದನೂ ಸಫಾನ್, ರಾಜೇಶ್ ಕುಮಾರ್, ಹಾಗೆ ನಾಜಿಯಾ, ಮೊಹಮ್ಮದ್ ಗೌಸ್, ಹಾಗೂ ಮತ್ತು ಯಾರು ಅಂತ ಇದರಲ್ಲಿ ಆಮೇಲೆ ಹೇಳ್ತೀನಿ ಫ್ರೆಂಡ್ಸ್ ಮುಂದೆ ನಾನು.
ಹಿಂದಿಂದ ಯಾರಿದ್ದಾರೆ ಅಂತ. ಆಮೇಲೆ ಸಂಗಮೇಶ್ ಅವರು ಕೂಡ ಹಿಂದಿಂದ ಇದ್ದವರು ಮಾತ್ರ ಇವರಿದ್ದಾರೆ. ಈಗ ಹೊಸಬ್ರಾಗಿ ಮತ್ತೆ ಬಂದವರು ಅಂದರೆ ಅಬ್ದುಲ್ ರೋಷನ್ ಹಾಗೂ ಮೊಹಮ್ಮದ್ ಗೌಸ್ ಅವರು ಇದ್ದಾರೆ ಬಿಡಿ. ಭೀಮಾಸಿ ಆಮೇಲೆ ತೂಮೇರಾ ಹೀರೋ ಅವರು ಇವಾಗ ಸ್ವಲ್ಪ ದಿನದಿಂದ ಇದ್ದಾರೆ ಫ್ರೆಂಡ್ಸ್. ಅವರು ಕೂಡ ಎಲ್ಲರಿಗೂ ಹಾಗೆ ಧನ್ಯವಾದಗಳು. ಆಮೇಲೆ ನಯಾ ಮುಸ್ತಕ್ ಅಂತ ಇವರು ರೆಡ್ಮಿ ಕೂಡ ಅವರು ಹಳಬ್ರು ನೋಡಿ. ಅವರು ತುಂಬ ದಿನದಿಂದನೇ ನಮ್ಮ ಬ್ಲಾಗಲ್ಲಿ ಅವರು ತುಂಬ ಚೆನ್ನಾಗಿ ಕಮೆಂಟ್ಸ್ ಕಳಿಸ್ತಾರೆ. ಹಾಗೆ ಶಶಿಕುಮಾರ್ ಆಮೇಲೆ ಭೂಮಿಕಾ ಅಂತೂ ನನಗೆ ಭಾಳ ದಿನದಿಂದನೇ ಅವಳು ತುಂಬ ಚೆನ್ನಾಗಿ ಕಮೆಂಟ್ಸ್ ಹಾಕ್ತಾರೆ. ತುಂಬ ಧನ್ಯವಾದ ಭೂಮಿಕಾ. ಹಾಗೆ ಶರಣ್ ಅಂತ, ಹಾಗೆ ರುಕ್ಸಾನಾ, MR ಸೂರ್ಯ ಅಂತ, ವೆಂಕಟೇಶ್, ಆಮೇಲೆ ಎಂಥದ್ದು ಹಾಜಿ ಸಾಬ್ ಅವರು, ಮತ್ತು ಆಮೇಲೆ ಪ್ರವೀಣ್, ದಿವಾನ್ ಸಾಬ್ ಅಂತ, ಪಲೈಹ, ವಿಜಯ್ ಮನು, ವಿವಾ ಮತ್ತು ವಿವಾಸ್ ಬ್ಲಾಗ್ ಅಂತ ಅವರು, ಆಮೇಲೆ ರಾಜು, ನಾಜಿಯಾ, ರಾಜೇಶ್ ಕುಮಾರ್, ಸಮೀರ್, ಚುಮ್ಮಿ ಅಂತ ನೋಡ್ರಿ ಅವ್ರ ಹೆಸರು ಹೆಂಗಿದೆ ಅಂತ. ಅವ್ರ ID ಇಟ್ಕೊಂಡಿರೋದು ಅಂತ ಅನಿಸುತ್ತೆ ಮೋಸ್ಟ್ಲಿ. ಗಣೇಶ್ ನಾಯಕ್, ಯಶವಂತ್ ಅಂತ, ಆಮೇಲೆ A2 ಎಂಥದ್ದು ತಫಮ್ ಅಂತ ಏನೇ ಇದೆ ನೋಡ್ರಿ 552 ಅಂತ ಅವ್ರದ್ದು ಕೂಡ ID. ಶಮೀಮ್ ತಾಜ್ ಅಲ್ಲ, ಅದು ಶಮೀನ್ ತಾನ್ ಅಂತ ಅವ್ರ ಹೆಸರು. ರೇಣುಕಂಬ ನಿಲಯ, ಆಮೇಲೆ ಅಜೀಮ್ ಬಾಸ್ ಇವರು ಕೂಡ ತುಂಬ ದಿನದಿಂದ ಇದ್ದಾರೆ ಬಿಡಿ. ನಮ್ಮ ಬ್ಲಾಗಲ್ಲಿ ತುಂಬ ದಿನದಿಂದ ನೋಡ್ತಾರೆ, ಕಮೆಂಟ್ಸ್ ಹಾಕ್ತಾರೆ ಇವರು ಕೂಡ. ವಿಕ್ರಮ್ ಸಿಂಗ್ 999 ನೋಡ್ರಿ ಇವರು ಕೂಡ. ಆನಂದ್ ಹಿರೇಮಠ್, ನಾಗಭೂಷಣ್ ಅವರು ಕೂಡ, ಅಜಯ್ ಕುಮಾರ್, ಶೇಖರ್, ಆಮೇಲೆ ಮನವೀತ್ ನಾಯಕ್, ಸಂಗೀತ KS ಅಂತ ಅವರು ಕೂಡ, ಹಾಗೆ ಶಫೀವುಲ್ಲಾ ಖಾನ್, ಮಮತಾ K3Z ಇವರು, ಆಮೇಲೆ ರಾಮ್ತುಲ್ಲಾ ಖಾನ್ ಅಂತ, ಮಹೇಂದ್ರ ಗೌಡ, ಗಣೇಶ್ ನಾಯಕ್, ಯಮ್ನೂರ್ ಸಾಹಿಬ್, ಶಶಿಕಾಂತ್, ಹಾಗೆ DC ಲೋಕೇಶ್, ಮಂಜುನಾಥ್ K, ಆಕಾಶ್ ಲೋಸ್, ಆನಂದ್, ಅಶ್ವಿನಿ, ಸೈಯದ್, ಮುರ್ತಿಜಾ, ಆಮೇಲೆ ರೂಪಾ, ಅನಿಲ್ ದೀಪಕ್ ಅವರು, ಮತ್ತು ಹಾಗೆ ದೀಪಕ್ ಅವರು ಭಾಳ ದಿನದಿಂದ ಇದ್ದಾರೆ ಬಿಡಿ. ಅವರು ಕೂಡ ನಮ್ಮ ಬ್ಲಾಗ್ ತುಂಬ ಚೆನ್ನಾಗಿ ನೋಡ್ತಾರೆ, ತುಂಬ ಚೆನ್ನಾಗಿ ಕಮೆಂಟ್ಸ್ ಹಾಕ್ತಾರೆ. ಅವರು ಕೂಡ ಹಳಬ್ರೆ. ಹಾಗೆ ನಸ್ರೀನ್ ಬಾನು, ರಾಘವೇಂದ್ರ, ಇರ್ಷಾದ್, ಅಜ್ಜು ಇವರೆಲ್ಲ ನೋಡಿ, ಇವರೆಲ್ಲ ಎಲ್ಲ ಕಮೆಂಟ್ಸ್ ಹಾಕಿದವರು. ಇವರೆಲ್ಲ ತುಂಬ ಧನ್ಯವಾದಗಳು ರೀ ಎಲ್ಲರಿಗೂ. ನಿಮಗೆ ಎಲ್ಲ ನನ್ನ ಹೃತ್ಪೂರ್ವಕ ವಂದನೆ ನೋಡ್ರಿ. ತುಂಬ ಚೆನ್ನಾಗಿ ಕಮೆಂಟ್ಸ್ ಹಾಕ್ತೀರಾ, ತುಂಬ ಚೆನ್ನಾಗಿ ಸೂಪರು, ಒಳ್ಳೆಯದಾಗಿದೆ, ಸೋ ನೈಸ್, ಬ್ಯೂಟಿಫುಲ್ ಅಂತ ಏನೇನೋ ಹಾಕ್ತೀರಪ್ಪ. ನಿಮಗೆ ತಿಳಿದಿದ್ದು ಅಂದರೆ ಚೆನ್ನಾಗಿ ಹಾಕ್ತೀರಾ. ಕೆಟ್ಟದ್ದು ಹೋದ ಒಂದು 2ನೇ ಭಾಗದಲ್ಲಿ ತುಂಬ ಕೆಟ್ಟದಾಗಿ ಹಾಕಿದರು. ನಾನು ಆವಾಗ ವಿಡಿಯೋ ಮಾಡಿ ಹೇಳಿದೆ ಅವರಿಗೆ, ಹಿಂಗೆ ಹೇಳಿದೆ. ನಾನು ಏನು ಹೇಳಿದೆ ಅಂದರೆ, ಒಂದು ಹೆಣ್ಣಿನ ಮನಸ್ಸು, ಅವರು ಕಷ್ಟಪಟ್ಟು ಏನೋ ಆಗುತ್ತೆ ಅಂತ ಮಾಡ್ತಾರೆ, ಹೌದಲ್ಲ ಫ್ರೆಂಡ್ಸ್? ಏನೋ ಆಗ್ಬೋದು ಮುಂದೆ, ನಮ್ಮ ಕಷ್ಟಕ್ಕೆ ಏನಾದರೂ ಒಂದು ಪ್ರತಿಫಲ ಸಿಗ್ಬೋದು ಅಂತ ಕೂಡ ಮಾಡೋದು. ಏನು ಎಂಜಾಯ್ಮೆಂಟಿಗೆ ಯಾರೂ ಮಾಡಲ್ಲ, ಅವ್ರ ಕಷ್ಟ ಇದ್ದಕ್ಕೆ ಮಾಡ್ತಾರೆ. ಹಾಗಂತ ಹಿಂಗೂ ಬೇಕಾಬಿಟ್ಟು ಬಾಯಿಗೆ ಬಂದಂಗೆ ಕಮೆಂಟ್ಸ್ ಹಾಕಿದರೆ, ಅವ್ರ ಮನೆ ಹೆಣ್ಮಕ್ಳಿಗೆ ಬೇರೆಯವ್ರು ಹಾಕಿದರೆ ಸುಮ್ಮನೆ ಎದ್ದು ಬಿಡ್ತಾರಾ? ಹಾಗೆ ಬೇರೆಯವ್ರ ಹೆಣ್ಮಕ್ಳು ಅಂತ ತಿಳಿದಿರ್ಬೇಕು. ಯಾಕೆ ಅಂದರೆ ಅವ್ರ ಮನೇದೇನು ತಿನ್ನಕ್ಕೆ ಬರಲ್ಲ, ಅವ್ರ ಮನೇದು ಹೊತ್ಕೊಂಡು ಹೋಗಕ್ಕೆ ಬರಲ್ಲ, ಅವ್ರ ಮನೆ ಏನಾದರೂ ಮಾಡೋಕ್ಕೆ ಬರಲ್ಲ, ಹಾಳು ಮಾಡೋಕ್ಕೆ. ಬೇರೆಯವ್ರ ಮನೆ ಹೆಣ್ಮಕ್ಳು ಆ ಥರ ಮಾತಾಡ್ಬಾರ್ದು. ಯಾರೋ ಒಬ್ರು ಹಾಕಿದ್ರು ಮನೆ ಹಾಳೆ ಅಂತ. ಅವ್ರ ಅಪ್ಪನ ಮನೆ ನಾನೇನು ಹಾಳು ಮಾಡಿಲ್ಲ, ಅವ್ರ ಅಪ್ಪಂದೇನು ತಗೊಂಡಿಲ್ಲ, ಹೊತ್ಕೊಂಡು ಕುಂತಿಲ್ಲ. ನಮ್ಮ ಜೀವನನ ನಾವು ಕಷ್ಟಪಟ್ಟು ನಡೆಸ್ತಾ ಇದ್ದೀವಿ. ಅದೇ ನಮ್ಮ ಜೀವನ ಚೆನ್ನಾಗಿರಲಿ, ನಾವು ಒಂದು ಕಷ್ಟಪಟ್ಟು ಏನಾದರೂ ಆಗಬೇಕು ಅಂತ ಮಾಡ್ತಾ ಇರೋದು. ಯಾರಪ್ಪಂದು ಏನಾದರೂ ಹೊತ್ಕೊಂಡು ಕುಂತಿಲ್ಲ ಫ್ರೆಂಡ್ಸ್. ಮಾತಾಡೋಕ್ಕೆ ನೆಟ್ಟಿಗೆ ಮಾತಾಡಬೇಕು ಅವರು. ನಾನು ಅವ್ರ ಹೆಸರು ಹೇಳೋಕ್ಕೆ ಇಷ್ಟಪಡಲ್ಲ, ಇಷ್ಟು ಹೇಳ್ತೀನಿ ಅಷ್ಟೇ. ತಿಳ್ಕೊಬೇಕು, ವಿಡಿಯೋ ನೋಡಿದರೆ ತಿಳ್ಕೊತಾರೆ ಅವರು. ಅವ್ರ ಅಪ್ಪಂದು ಏನೂ ಹೊತ್ಕೊಂಡಿಲ್ಲ, ಬಂದಿಲ್ಲ, ಕಷ್ಟಪಟ್ಟು ದುಡ್ದು ತಿಂತಾ ಇರೋದಷ್ಟೇ. ತಿಳ್ಕೊಂಡಿರಲಿ, ಇಷ್ಟೇ ಸಾಕು ಬ್ಲಾಗ್ ನೋಡಿದರೆ. ಹಾಗೆ ನೋಡಿ ಫ್ರೆಂಡ್ಸ್, ಏನೋ ಆಗುತ್ತೆ ಅಂತ ಒಂದು ಮಾಡ್ತೀವಿ. ಯಾರು ಏನು ಬೇಕಾಬಿಟ್ಟು ಏನೋ ಮಾಡ್ತಾ ಇಲ್ಲ, ತಿಳ್ಕೊಳ್ಳಂಗೆ. ಹೆಂಗೆ ಬೇಕಾದಂಗೆ ಕಮೆಂಟ್ಸ್ ಹಾಕೋಕ್ಕೆ ನಾವೇನು ಅವ್ರ ಅಪ್ಪನ ಮನೆ ಪ್ರಾಪರ್ಟಿ ಏನಲ್ಲ. ನೋಡಿ ಎಚ್ಚರವಾಗಿ ಯಾರಾದರೂ ಕೆಟ್ಟ ಕಮೆಂಟ್ಸ್ ಹಾಕಿದರೆ ಇನ್ನೊಂದ್ಸತಿ ನೆಟ್ಟಿಗೆ ಕಮೆಂಟ್ಸ್ ಹಾಕ್ರಿ ಅಂತ ನಾನು ಅವ್ರಿಗೆ ಹೇಳ್ತಾ ಇರೋದು. ಹಾಗೆ ನನ್ನ ಎಲ್ಲ ಯೂಟ್ಯೂಬ್ ಫ್ರೆಂಡ್ಸ್, ಹಾಗೆ ನನ್ನ ಯೂಟ್ಯೂಬ್ ಹಾಗೆ ಫ್ರೆಂಡ್ಸ್ ಇದ್ದೀರಾ, ಎಲ್ಲರೂ ಎಷ್ಟು ಚೆನ್ನಾಗಿ ಕಮೆಂಟ್ಸ್ ಹಾಕಿದ್ದೀರಾ, ಅವರಿಗೆಲ್ಲ ಮತ್ತೊಮ್ಮೆ ತುಂಬ ಥ್ಯಾಂಕ್ಸ್ ರೀ ಎಲ್ಲರಿಗೂ. ಹೀಗೆ ಕಮೆಂಟ್ಸ್ ಹಾಕ್ತಾಯಿರಿ. ನಾನು ಕೂಡ ಈಗ 3ನೇ ಭಾಗ ನೋಡ್ರಿ ಇದು, ಹಾಗೆ 4ನೇ ಭಾಗ, 5ನೇ ಭಾಗ, ಇದೇ ಥರ ನಾನು ಮುಂದೆ ಹಾಕ್ತಾ ಇರ್ತೀನಿ.
ಮುಂದೆ ಮುಂದೆ ನಾನು ಈ ಥರ ಭಾಗವಾಗಿ ಎಲ್ಲರ ಹೆಸರು ತಿಂಗಳಿಗೆ ಒಂದು ಸತಿ ಆದರೂ ನಾನು ಯಾರ್ಯಾರಿದ್ದೀರಾ ಅಂತ ನಾನು ಓದಿ ನಿಮಗೂ ಕೂಡ ಒಂದು ಚಿಕ್ಕ ಸಂತೋಷವನ್ನು ನಾನು ಪಡಿಸ್ತೀನಿ ಫ್ರೆಂಡ್ಸ್. ಹಾಗೆ ನಿಮ್ಮ ಹೆಸರು ಕೂಡ ಓದಿ ಹಾಗೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ನನ್ನ ಧನ್ಯವಾದಗಳು. ಹೀಗೆ ನನ್ನ ವಿಡಿಯೋ ನೋಡಿ ಎಲ್ಲರೂ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನನಗೂ ಒಂದು ಸಪೋರ್ಟ್ ಮಾಡಿ, ನನ್ನ ಯೂಟ್ಯೂಬ್ನಿಂದ ನನಗೂ ಒಂದು ಚಿಕ್ಕ ಸಹಾಯವಾಗೋ ಹಾಗೆ ಎಲ್ಲರೂ ಸಪೋರ್ಟ್ ಮಾಡಿ. ಎಲ್ಲರೂ ಚೆನ್ನಾಗಿ ಬ್ಲಾಗನ್ನು ಸ್ಕಿಪ್ ಮಾಡದೆ ನೋಡಿ ಹಾಗೂ ಎಲ್ಲರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್.